आज 8 दिसंबर रविवार शाम 4 बजे बीदर के साई स्कूल मैदान नेहरू स्टेडियम के पास हिंदू जन जागरूकता की ओर से एक कार्यक्रम आयोजित की गई थी, जहां हिंदू राष्ट्रवाद पर एक विशेष व्याख्यान आयोजित किया गया था। प्रमोद मुतालिक संस्थापक अध्यक्ष, श्रीराम सेना, कौजल हिंदुस्तानी सामाजिक कार्यकर्ता, बसंतगौड़ा पाटिल यत्नाल विधायक विजयपुर और माधवी लता हिंदू कार्यकर्ता ये सभी व्याख्यान देने आने वाले थे। अध्यक्ष शंकरप्पा पाटिल ने बीदर के पुलिस अधीक्षक को एक याचिका सौंपी, लेकिन रातों रात कानूनी सुव्यवस्था पैदा न हो, इसके लिए 7/12/2024 को रात 12 बजे से 9 दिसंबर को सुबह 6 बजे तक इन सभी के प्रवेश पर प्रतिबंध लगा दी गई है। डॉक्टर गिरीश दिलीप बडोले और जिला मजिस्ट्रेट बीदर जिले के भारतीय नागरिक सुरक्षा संहिता 2023 की धारा 163 के तहत प्रदत्त शक्तियों का प्रयोग करते हुए बीदर जिले में इनके प्रवेश पर प्रतिबंध लगाने का आदेश जारी किया है। इस अवसर पर हिंदू राष्ट्रीय जागरण समिति के पदाधिकारी ईश्वर सिंह ठाकुर, सोमशेखर पाटिल गादगे ने मीडिया से बात कर यह जानकारी दी। केपी न्यूज के लिए कैमरामैन पपुराज का कवरेज। ಕಳೆದ ಒಂದು ತಿಂಗಳುಗಳಿಂದ ಬೀದರ್ ನಗರದಲ್ಲಿ ಒಂದು ಹಿಂದೂ ಜನಜಾಗೃತಿ ಸಮಾವೇಶವನ್ನು ನಡೆಸಬೇಕು ಅಂತ ಹೇಳಿ ಎಲ್ಲ ಹಿರಿಯರು ತೀರ್ಮಾನವನ್ನು ಮಾಡಿ ಇವತ್ತಿನ ದಿನ 8ನೇ ತಾರೀಕಿಗೆ ಹಲವಾರು ವಿಷಯಗಳನ್ನು ಇಟ್ಕೊಂಡು ಇವತ್ತು ನಾವು ತೀರ್ಮಾನ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ। ಕಳೆದ 30ನೇ ತಾರೀಕಿಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಮ್ಮ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ಜಿಲ್ಲಾಡಳಿತಕ್ಕೆ ತಿಳಿಸುವಂತಹ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ। ಅದೇ ರೀತಿ ನಿಯಮದ ಪ್ರಕಾರ ನಾವು ಜಿಲ್ಲಾಡಳಿತಕ್ಕೆ ಪೊಲೀಸ್ ಇಲಾಖೆಗೆ ಪರವಾನಗಿಯನ್ನು ಕೂಡ ನಾವು ಹಾಕಿದ್ದೇವೆ ಮತ್ತು ಕಾರ್ಯಕ್ರಮದ ತಯಾರಿ ಕೂಡ ಇವತ್ತು ಭರ್ಜರಿಯಾಗಿ ತಾವೆಲ್ಲರೂ ನೋಡ್ತಾ ಇದ್ರಿ। ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮದ ತಯಾರಿ ನಡೀತಾ ಇತ್ತು। ಆದರೆ ರಾತ್ರಿ ಏಕಾಏಕಿ ಜಿಲ್ಲಾಧಿಕಾರಿಗಳು ಈಗ ತಾನೇ ಈಶ್ವರ್ ಸಿಂಗ್ ಅವರು ಹೇಳಿದಂಗೆ ಇದು ನಮಗೆ ರದ್ದುಪಡಿಸಲಿಕ್ಕೆ ಏನು ಆದೇಶ ಹೊರಡಿಸ್ಯಾರ DC ಅವರು। ನಾವು 30ನೇ ತಾರೀಕಿಗೆ ಮೊದಲೇ ಪ್ರೆಸ್ ಮೀಟ್ ಮಾಡಿದ್ವಿ। ಕೇಸ್ ಏನು ಈಗ 2 ದಿವಸದಾಗ ಎಲ್ಲೂ ಆಗಿಲ್ಲ। ಇದು ಮಾಡಿದ್ರೆ ಅವತ್ತೇ 1 ತಾರೀಕು 2 ತಾರೀಕು ಮಾಡ್ಬೋದಾಗಿತ್ತು। ಇಷ್ಟೆಲ್ಲ ದುಡ್ಡು ಜನಜನದ ದುಡ್ಡು, ನಮ್ದು ಯಾರ್ದು ದುಡ್ಡಲ್ಲ, ನಮ್ಮ ಹಿಂದೂ ಧರ್ಮದ ಎಲ್ಲರೂ ದಾನ ಮಾಡಿದ ದುಡ್ಡು ಎಲ್ಲ ಹಾಳು ಮಾಡಿಬಿಟ್ಟಾರ। ಮತ್ತು ಈಗಾಗಲೇ ಹೇಳಿದಂಗೆ ಮುಂದೆ ಬರೋಂಥ ದಿನದಲ್ಲಿ ಇದಕ್ಕೆ ದೊಡ್ಡ ಸಮಾವೇಶ ಮಾಡ್ತೀವಿ। ಎಲ್ಲರೂ ತಮ್ಮ ಸಹಾಯತ ಬೇಕು, ನಿಮ್ಮ ಯುವಕರದ್ದು, ಬೀದರ್ ಜನತೆಯವ್ರದ್ದು। ಮತ್ತು ಇದಕ್ಕೆ ನಾವು ಹೀಗಾಗಿ ಈಶ್ವರ್ ಸಿಂಗ್ ಹೇಳಿದಂಗೆ ಕೋರ್ಟಿನ ಮೊರೆ ಹೋಗಿ ಇದ್ರ ಬಗ್ಗೆ ನ್ಯಾಯ ತೊಗೊಳ್ತೀವಿ ಅಂತೇಳಿ 2 ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ। ನಮಸ್ಕಾರ। ಸಭೆ ಕರೆಬೇಕಂತ ವಿಚಾರ ಮಾಡಿ ಎಲ್ಲ ಬೀದರ್ ಕೆಲವರು ಪ್ರಮುಖರಿಗೆ ಮತ್ತು ಕೆಲವರು ಸಂಘ ಸಂಸ್ಥೆಗಳಿಗೆ ಅವರಿಗೆಲ್ಲ ವಿಚಾರ ಕೇಳಿಕೊಂಡು ನಾವು ಸಭೆಗೆ ನಿರ್ಣಯ ಮಾಡಿ ದಿನಾಂಕ 8 ನಿಗದಿ ಮಾಡಿರ್ತೇವೆ। ಅದು ಮಾಡೋದಕ್ಕಿಂತ ಮೊದಲು ಪತ್ರಿಕಾಗೋಷ್ಠಿಯನ್ನು ಕರೆದಿಂದ ಇರುತ್ತವೆ। ಆದರೆ ಒಮ್ಮೆಲೆ ರಾತ್ರಿ 7ನೇ ತಾರೀಕು 8 ಗಂಟೆಗೆ ನೀವೇನೂ ಮಾಡಬೇಡದಂತ ಜಿಲ್ಲಾಧಿಕಾರಿಯವರು ಏನು 2 ಆದೇಶ ಹೊರಡಿಸಿದ್ದಾರೆ। ಒಂದು ಪ್ರಮುಖರು ನಮ್ಮ ಅತಿಥಿಗಳಿದ್ದಾರೆ, ಕೌಜಲ್ ಹಿಂದೂಸ್ತಾನಿ, ಮಾಧವಿ ಲತಾ ಮತ್ತು ಪ್ರಮೋದ್ ಮುತಾಲಿಕ್। ಇವ್ರ ಹತ್ರ ಏನೇ ಇರಬೇಕು ಅವರು ಎಲ್ಲ ಅಪರಾಧಿಗಳಲ್ಲ, ಅವ್ರ ಹತ್ರ ಪ್ರಕರಣ ಇದ್ದಿರ್ಬೋದು। ಇದೇ ರೀತಿ ಒಂದು ಕೇಸ್ ಹೈದರಾಬಾದ್ನಲ್ಲಿ ಆಗಿತ್ತು। ಪುಷ್ಪೇಂದ್ರ ಬಂದಾಗ ಅಲ್ಲಿನೂ ಅವರಿಗೆ ಬ್ಯಾಡ್ರಿ ಅಂತಂಬೋದು ಒಂದು ಅವರಿಗೆ ಎಲ್ಲೋ ಅವ್ರ ಫ್ರೆಂಡಲ್ಲಿ ಮನೆಗೆ ಉಳಿದ್ರೆ ಪೊಲೀಸರು ಬಂದು ಅವ್ರಿಗೆ ಕರ್ಕೊಂಡು ಹೋದ್ರು, ನೀವು ಮಾತಾಡಬೇಡಿ ಸರ್ ಈ ರೀತಿ ಅದಂದ್ರೆ ಹೌದು। ಆದರೆ ಅವರು ಅದು ಅವ್ರದ್ದು ಸಭೆಯನ್ನು ಅವರೇನೋ ಇದು ನಿಷೇಧ ಮಾಡಿಲ್ಲ ಇಲ್ಲಿ ಆದರೂ ಜಿಲ್ಲಾಡಳಿತ ಅದು ಅವರಿಗೆ ನಿಷೇಧ ಮಾಡಬೇಕಾಗಿತ್ತು। ಆದರೆ ನಮ್ಮ ಇದಕ್ಕೆ ಈ ನಮ್ಮದು ಕಾರ್ಯಕ್ರಮ ಒಳ್ಳೆ ರೀತಿ ನಡೀತದೆ ಅಂತೇಳಿ ಇದಕ್ಕೆ ನಮಗೆ ವಿಘ್ನ ಉಂಟು ಮಾಡಬೇಕಂತೇಳಿ 144 ಇದಕ್ಕೆ ಹೇರಿ ನಮ್ದು ಈಗಿನ 2-3 ಲಕ್ಷ ರೂಪಾಯಿ ಖರ್ಚಾಗಿದೆ। ಅದಕ್ಕೂ ತೊಂದರೆಗಾರ ಅವ್ರ ಜಿಲ್ಲಾಡಳಿತ ಮತ್ತು ಅವರಿಗೆ ಯಾರು ಏನಾದರೂ ಪ್ರೋತ್ಸಾಹ ಹಿಂದರ ಅದಕ್ಕೆಲ್ಲ ನಮಗಿಲ್ಲ। ಯಾರು ಈ ನಮ್ಮ ಕಾರ್ಯಕ್ರಮಕ್ಕೆ ತೊಂದರೆ ಕೊಟ್ಟಾರ ಅವ್ರಿಗೆ ಏನದ ದೇವ್ರಿಗೆ ಒಳ್ಳೇದು ಮಾಡಬಾರ್ದು, ಅವ್ರಿಗೆ ಎಲ್ಲರ ಒಳ್ಳೆ ಸಂದರ್ಭದ ಸುಖದಿಂದ ಇದ್ದಾಗ ಅವರಿಗೂ ವಿಘ್ನ ಕೊಡ್ಬೇಕು ದೇವರು ಅಂತೇಳಿ ಹೇಳ್ತೇನೆ। ಇಲ್ಲಿನ ಜನರಿಗೆ ಈಗಾದರೂ ಅವ್ರು ವಿಚಾರ ಮಾಡಬೇಕು, ಸಾಮಾನ್ಯ ನಾಗರಿಕರು ಈ ರೀತಿ ಎಲ್ಲ ಇವರು ಮಾಡ್ತಾಯಿದ್ರು ಭೀ ಜಿಲ್ಲಾಡಳಿತ ತೊಂದರೆ ಕೊಟ್ಟದ। ಈಗಾದರೂ ಇವರಿಗೆ ನಾವು ಬೆಂಬಲ ಕೊಟ್ಟು ಮತ್ತೊಂದು ಸಲ ಒಳ್ಳೆ ರೀತಿ ಮಾಡ್ಸೋಕೆ ನಾವು ಸಹಕಾರ ಕೊಡಬೇಕಂತೇಳಿ
ನಮ್ಮ ಜನರ ಸಾಮಾನ್ಯ ಜನರು ವಿಚಾರ ಮಾಡಬೇಕಂತ ಹೇಳಿ ನಾನು ಪತ್ರಿಕೆ ಮುಖಾಂತರ ವಿನಂತಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು.